ಬಿಜೆಪಿ ಜೆಡಿಎಸ್ ನಾಯಕರು ಮೈತ್ರಿ ಪಾರ್ಲಿಮೆಂಟ್ ಫೈಟ್ಗೆ ಸಜ್ಜಾಗ್ತಾ ಇದ್ದಾರೆ. ಪ್ರಚಾರ ಕಣದಲ್ಲಿ ನಿಂತು ಅಬ್ಬರಿಸ್ತಾ ಇದ್ದಾರೆ. ಸಮನ್ವಯ ಸಭೆಯಲ್ಲಿ ಬಾಂಧವ್ಯ ಬೆಸೆದಿದೆ, ಒಗ್ಗಟ್ಟು ಪ್ರದರ್ಶನ ನಡೆದಿದೆ. ಗ್ಯಾರಂಟಿಯ ಅಲೆಯಲ್ಲಿ ತೇಲ್ತಾ ಇರೋ ಕಾಂಗ್ರೆಸ್ ಅನ್ನ ಹಣಿಯೋದಕ್ಕೆ ರಣತಂತ್ರ ರೂಪಿಸ್ತಾ ಇವೆ. ಲೋಕಸಭಾ ಚುನಾವಣೆ ಆದ್ಮೇಲೆ ಕಾಂಗ್ರೆಸ್ ಪಕ್ಷ ಎಷ್ಟು ತಿಂಗಳ ಅಧಿಕಾರದಲ್ಲಿ ಇರ್ತದೆ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಅಧಿಕಾರ ಮತದಿಂದ ಮೈ ಮರ್ತಿರುವಂತ ಕಾಂಗ್ರೆಸ್ ಕರ್ನಾಟಕದಲ್ಲಿ ಸರ್ವನಾಶ ಆಗುತ್ತೆ. ಅಸ್ತಿತ್ವ ಉಳಿಯಬೇಕಿದೆ. ಜಾತ್ಯತೀತ ನಿಲುವು ಬದಲಾಗಿದೆ. ಲೋಕ ಮತ ಯುದ್ಧಕ್ಕೆ ಬಿಜೆಪಿ ದೋಸ್ತಿ ಬೆಸೆದು ಮಾಸಗಳು ಉರುಳಿವೆ. ಕಣ್ಮುಂದೆ ರಣಭೂಮಿ ಕಿಚ್ಚೆಬ್ಬಿಸಿದೆ. ರಾಜ್ಯದ 28 ರಣಕಣಗಳಲ್ಲೂ ಏಕತೆಯ ಮಂತ್ರ ಮೊಳಗಿದೆ. ಸಮನ್ವಯದ ರಾಜಕೀಯ ಮಹಾಯುದ್ಧ ಜಯಿಸಲು ಪ್ರೇರಣೆ ನೀಡಿದೆ. ಕಾಂಗ್ರೆಸ್ ಹತಾಶವಾಗಿದೆ, ಗ್ಯಾರಂಟಿಗಳ ಭ್ರಮೆಯಲ್ಲಿದೆ. ಬಿಜೆಪಿ ಕಾರ್ಯಾಗಾರದಲ್ಲಿ ಬಿವೈ ವಿಜಯೇಂದ್ರ ಗುಡುಗು. ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಂಡಿರುವ ಬಿಜೆಪಿ ಲೋಕಸಭಾ ಚುನಾವಣೆ ಗೆಲ್ಲೋಕೆ ಭರ್ಜರಿ ತಾಲೀಮು ಆರಂಭಿಸಿದೆ. ರಾಜ್ಯ ಮಟ್ಟದ ಚುನಾವಣೆ ಆಯೋಗ ಹಾಗೂ ಕಾನೂನು ವಿಭಾಗದ ಕಾರ್ಯಾಗಾರವನ್ನ ಬೆಂಗಳೂರಿನ ಬಿಜೆಪಿ ಕಚೇರಿ ಜಗನ್ನಾಥ ಭವನದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಉದ್ಘಾಟಿಸಿದ್ರು. ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ವಿಜಯೇಂದ್ರ, ಕಾಂಗ್ರೆಸ್ ಹತಾಶವಾಗಿದೆ, ಗ್ಯಾರಂಟಿ ಮೇಲೆ ಗೆಲ್ತೀವಿ ಎಂಬ ಭ್ರಮೆಯಲ್ಲಿದ್ದಾರೆ ಅಂತ ತಿವಿದ್ರು. ನಿಂತಲ್ಲಿ ನಮ್ಮ ಕಾರ್ಯಕರ್ತರಿಗೆ ಕಿರುಕುಳ ಕೇಸ್ಗಳನ್ನು ಹಾಕಿಸ್ತಕ್ಕಂಥ ಅವ್ರದೇ ಸರ್ಕಾರ, ಅವರೇ ಪೊಲೀಸ್ ವ್ಯವಸ್ಥೆ, ನಮ್ಮ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು. ಏನಾದ್ರು ಒಂದು ವಾಟ್ಸ್ಆಪ್ ಮೆಸೇಜ್, ವಾಟ್ಸ್ಆಪ್ ಸ್ಟೇಟಸ್ ಬಂದ್ರು ಕೂಡ ತತ್ಕ್ಷಣ ಅವ್ರನ್ನ ಬಂಧಿಸ್ತಕ್ಕಂಥ ಕೆಲಸ ಮಾಡೋದು, ಬೆದರಿಸ್ತಕ್ಕಂಥ ಕೆಲಸ ಮಾಡೋದು. ಎಲ್ಲಿವರೆಗೂ ಯಾವ ಮಟ್ಟಕ್ಕೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇಳಿದಿದೆ ಅಂತ ಹೇಳಿದ್ರೆ, ಹಿಂದೂ ಹಬ್ಬಗಳ ಆಚರಣೆ ವಿಚಾರದಲ್ಲೂ ಕೂಡ ನಮ್ಮ ಹಿಂದೂ ಕಾರ್ಯಕರ್ತನ ಬೆದರಿಸ್ತಕ್ಕಂಥದ್ದು. ಹತಾಶ ಮನೋಭಾವನೆಯಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ಅಂತಕ್ಕಂಥದ್ದು ನಿರಂತರವಾಗಿರ್ಬೇಕಾಗ್ತದೆ. ಹಾಗಾಗಿ ನಮ್ಮ ಜವಾಬ್ದಾರಿಯನ್ನು ಕೂಡ ಬಹಳ ಎಚ್ಚರಿಕೆಯಿಂದ ನಾವು ನಿರ್ವಹಿಸಬೇಕಾಗ್ತದೆ. ಹೆಚ್ಚು ಸಮಯವನ್ನು ನಾವು ಕೊಡಬೇಕಾಗ್ತದೆ. ಗಣಿನಾಡಲ್ಲಿ ದಳಕಮಲ ಬೆಸುಗೆ, ಒಗ್ಗಟ್ಟಿನ ಜಪ. ಮೈತ್ರಿಗೆ ಗೆಲುವಾಗಲಿದೆ ಎಂದ ಬಿ ಶ್ರೀರಾಮುಲು. ಅತ್ತ ಗಣಿನಾಡಲ್ಲಿ ಬಿಜೆಪಿ ಜೆಡಿಎಸ್ ನಾಯಕರ ಮಧ್ಯೆ ಮೈತ್ರಿ ಬೆಸುಗೆ ಬೆಸೆದಿದೆ. ಮಾಜಿ ಸಚಿವ ಶ್ರೀರಾಮುಲು ನೇತೃತ್ವದಲ್ಲಿ ಸಮನ್ವಯ ಸಭೆ ಒಗ್ಗಟ್ಟಿನ ಬಲ ಪಡೆದಿದೆ. ಎರಡೂ ಪಕ್ಷಗಳ ಶಾಸಕರು, ಮುಖಂಡರು ಭಾಗಿಯಾಗಿ ಏಕತೆಯ ಮಂತ್ರ ಜಪಿಸಿದ್ದಾರೆ. ಅದಕ್ಕೋಸ್ಕರವಾಗಿ ನಮ್ಮ ಶಕ್ತಿಯನ್ನು ನೋಡಿಸಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಈ ಗೆಲುವನ್ನು ಸಾಧಿಸಬೇಕಾಗಿದೆ. ಆ ಗೆಲುವಿನಲ್ಲಿ ನೀವೆಲ್ಲರೂ ಕೂಡ ಒಂದು ರೀತಿ ಶಕ್ತಿ ಸ್ಫೂರ್ತಿಯಾಗಿ ಇವತ್ತು ಕೆಲಸದ ಕೆಲಸ ತಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ಕೆಲವೊಂದನ್ನು ಗುರುತಿರ್ತೀವಿ, ಕೆಲವೊಂದನ್ನು ಗುರುತಿಡಕ್ಕಾಗಲ್ಲ. ಯಾರು ಅನುಭವವನ್ನು ಭಾವಿಸೋಕೆ ಹೋಗಬೇಡಿ. ಇವತ್ತು ಈ ಶ್ರೀರಾಮುಲ ಗೆಲುವು, ಭಾರತೀಯ ಜನತಾ ಪಾರ್ಟಿ ಗೆಲುವು, ಇದು ಮೈತ್ರಿ ಗೆಲುವಾಗುತ್ತೆ. ಜೆಡಿಎಸ್ ಮತ್ತು ಭಾರತೀಯ ಜನತಾ ಪಾರ್ಟಿ. ಸಕ್ಕರೆ ನಾಡಲ್ಲಿ ಮೈತ್ರಿ ನಾಯಕರ ಸಮನ್ವಯ. ಮತ್ತೊಂದು ಕಡೆ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಜೆಡಿಎಸ್ ಬಿಜೆಪಿ ನಾಯಕರು ಸಮನ್ವಯ ಸಮಿತಿ ಸಭೆ ನಡೆಸಿ ವಿಶ್ವಾಸ ಗಳಿಸಿಕೊಂಡ್ರು. ನಿಖಿಲ್ ಕುಮಾರಸ್ವಾಮಿ, ಸಿಎಸ್ ಪುಟ್ಟರಾಜು, ಬಿಜೆಪಿಯ ಇಂಡುವಾಳು ಸಚ್ಚಿದಾನಂದ ಸೇರಿ ಹಲವು ನಾಯಕರು ಭಾಗಿಯಾಗಿದ್ರು. ದೇವೇಗೌಡರ ಒಂದು ಹೋರಾಟದ ಒಂದು ಛಲ, ದೇವೇಗೌಡರ ಒಂದು ಹೋರಾಟದ ಒಂದು ಮನಸ್ಥಿತಿ ಇವತ್ತು ಈ ಒಂದು ಯುವಕನಲ್ಲಿ ಒಂದು ಸ್ಫೂರ್ತಿಯಾಗಿ ತಗೊಂಡು ನಿಮ್ಮ ಜೊತೆನಲ್ಲಿ ನನಗಿನ್ನೂ ವಯಸ್ಸು ಚಿಕ್ಕದಿದೆ. ರಾಜ್ಯದ ರೈತರ ಪರವಾಗಿ, ಯುವಕರ ಪರವಾಗಿ, ಮಹಿಳೆಯರ ಪರವಾಗಿ, ಎಲ್ಲ ಸಮುದಾಯದ ತಂದೆ ತಾಯಂದ್ರ ಪರವಾಗಿ ನಿಮ್ಮ ಜೊತೆನಲ್ಲಿ ನಿಂತು ಪ್ರಾಮಾಣಿಕವಾಗಿ ರಾಜ್ಯದ ಸೇವೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಈಗಾಗಲೇ ನಾನು ಸ್ಪಷ್ಟವಾಗಿ ನಿರ್ಧಾರವನ್ನು ಮಾಡಿದ್ದೇನೆ. ಚಿನ್ನದ ನಾಡಿನಲ್ಲಿ ತೆನೆ ಕೇಸರಿ ಸಮನ್ವಯ ಸಮಾಗಮ.
ಇತ್ತ ಜಿದ್ದಾಜಿದ್ದಿಯ ಕಣ ಕೋಲಾರ ಮೀಸಲು ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿ ಎಂ ಮಲ್ಲೇಶ್ ಬಾಬು ಕಣಕ್ಕಿಳಿತಾ ಇದ್ದು ಇವತ್ತು ನಡೆದ ಸಮನ್ವಯ ಸಭೆ ಸಮಾಗಮಕ್ಕೆ ಕಾರಣ ಆಗಿದೆ. ಹಾಲಿ ಸಂಸದ ಮುನಿಸ್ವಾಮಿ ಹಾಗೂ ಜೆಡಿಎಸ್ ನಾಯಕರು ಒಗ್ಗಟ್ಟು ಪ್ರದರ್ಶನ ಮಾಡಿದ್ದಾರೆ. ಎಲೆಕ್ಷನ್ ಗೆಲ್ಲುವ ಶಪಥ ಮಾಡಿದ್ದಾರೆ. ಈ ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು. 28ಕ್ಕೂ 28 ಲೋಕಸಭಾ ಕ್ಷೇತ್ರಗಳಲ್ಲಿ ನಮ್ಮ NDA ಮೈತ್ರಿಕೂಟದ ಅಭ್ಯರ್ಥಿಗಳನ್ನ ಗೆಲ್ಸ್ಕೊಡೋದ್ರ ಮುಖಾಂತರ ಕಳೆದ 7 ತಿಂಗಳಿಂದ ಏನು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಜನ ವಿರೋಧಿ, ದಲಿತ ವಿರೋಧಿ, ರೈತ ವಿರೋಧಿ, ಮಹಿಳಾ ವಿರೋಧಿ ಚಟುವಟಿಕೆಗಳನ್ನ ಮಾಡ್ತಾ ಇದೆ, ನಾವು ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥ ದೇಶದಲ್ಲಿ ಅಭಿವೃದ್ಧಿ ಕೆಲಸಗಳು, ಅವ್ರು ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನ, ಇದನ್ನೆಲ್ಲ ಫಲಾನುಭವಿಗಳು ನಾವೆಲ್ಲರೂ ಪಡ್ಕೊಂಡಿದ್ದೀರಿ. ಸಿದ್ದರಾಮಯ್ಯನವರಿಂದ ಹಿಡಿದು ಪ್ರತಿಯೊಬ್ಬರು ಪಡ್ಕೊಂಡಿರೋದ್ರಿಂದ ನಾವೆಲ್ಲ ಒಗ್ಗಟ್ಟಾಗಿ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರನ್ನ ಪ್ರಧಾನಮಂತ್ರಿ ಮಾಡಬೇಕು. ಆ ನಿಟ್ಟಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದಿಂದನೂ ನಾವು ಮಲ್ಲೇಶ್ ಬಾಬು ಅವ್ರನ್ನ ಗೆಲ್ಸ್ಕೊಡ್ಬೇಕು ಅಂತ ಹೇಳಿ ಈ ಮೂಲಕ ನಾವು ಎಲ್ಲರಿಗೂ ಕೈ ಮುಗಿದು ಕೇಳ್ಕೊಂತ ಇದ್ದೀರಿ. ಒಟ್ಟಾರೆ ರಾಜ್ಯದೆಲ್ಲೆಡೆ ಬಿಜೆಪಿ ಜೆಡಿಎಸ್ ನಾಯಕರು ಒಂದಾಗಿ ಒಗ್ಗಟ್ಟು ಪ್ರದರ್ಶನ ಮಾಡ್ತಿದ್ದಾರೆ. ಈ ಸಮನ್ವಯ ಯಾವ ರೀತಿ ಮತ ಸಮೀಕರಣ ಮಾಡಲಿದೆ ಅನ್ನುವುದನ್ನ ಫಲಿತಾಂಶದವರೆಗೆ ಕಾಯಬೇಕಿದೆ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.